ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಮೊನ್ನೆ ಬೆಂಗಳೂರಿನಲ್ಲಿ ನಾನು ನಮ್ಮ ವಿಪಕ್ಷ ನಾಯಕರಾಗಿರುವಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು ಈಗ ನಮ್ಮ ಬಿಜೆಪಿ ಆಫೀಸ್ ಜಗನ್ನಾಥ್ ಭವನದಲ್ಲಿ ಹಾಗೆ ಚರ್ಚೆ ಮಾಡ್ತಾ ಕೂತಿದ್ವಿ. ಆಗ ದೃಶ್ಯ ಮಾಧ್ಯಮಗಳಲ್ಲಿ ಯಾದಗಿರಿ ಜಿಲ್ಲೆ, ಗುಲ್ಬರ್ಗ, ಬೀದರ್ ಜಿಲ್ಲೆ, ಕಲ್ಯಾಣ ಕರ್ನಾಟಕದಲ್ಲಿ ಕಳೆದ 2 ತಿಂಗಳುಗಳಿಂದ ಆಗಿರುವಂತಹ ಭಾರಿ ಮಳೆಯ ಪರಿಣಾಮವಾಗಿ ಅಂದ್ರೆ ವಾಡಿಕೆಗಿಂತ ಹೆಚ್ಚು 60-70% ಮಳೆ ಜಾಸ್ತಿ ಆಗಿರುವಂತದ್ದು. ಆ ದೃಶ್ಯ ಟಿವಿನಲ್ಲಿ ಬರ್ತಾ ಇದ್ದ ಸುದ್ದಿಯನ್ನು ನೋಡಿ ಏನ್ ಈ ಕಡೆ ಒಂದ್ ರೀತಿ ರೈತರು ಕಂಗಾಲಾಗಿದ್ದಾರೆ, ಬೆಳೆ ನಾಶ ಆಗಿರುವಂತದ್ದು ಎಲ್ಲ ನೋಡ್ತಿದ್ದಂಗೆ ನಾನು ನಮ್ಮ ನಾಯಕರು ಎಲ್ಲರೂ ಕೂತು ಚರ್ಚೆ ಮಾಡಿ ಇಲ್ಲ ತತ್ಕ್ಷಣ ನಾವು ಅಲ್ಲಿಗೆ ಧಾವಿಸ್ಬೇಕಾಗ್ತದೆ, ರೈತರ ಸಮಸ್ಯೆಗಳನ್ನ ನಾವು ಕಣ್ಣಾರೆ ನೋಡ್ಬೇಕು, ಆಲಿಸ್ಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ನಿನ್ನೆ ಬೀದರ್ ಜಿಲ್ಲೆನಲ್ಲಿ ಬೀದರ್, ಬಾಲ್ಕಿ, ಔರಾದ್, ಹುಮ್ನಾಬಾದ್, ಅದೇ ರೀತಿ ಅಫ್ಜಲ್ಪುರ ಆ ತಾಲೂಕು ಕೂಡ ಭೇಟಿಯನ್ನು ಕೊಟ್ಟು ಇವತ್ತು ಬೆಳಗ್ಗೆ ಚಿತ್ತಾಪುರ, ಜೇವರ್ಗೆ ಮುಗಿಸ್ಕೊಂಡು ಶಾಪುರಕ್ಕೆ ಇವತ್ತು ನಾವು ಬಂದಿದ್ದೇವೆ. ಕಳೆದ 2 ತಿಂಗಳುಗಳಿಂದ ಆಗಿರುವಂತಹ ವಿಪರೀತ ಮಳೆಯ ಸಾಕಷ್ಟು ಅನಾಹುತಗಳನ್ನು ಸೃಷ್ಟಿ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಅತಿ ಹೆಚ್ಚು ಹಾನಿ ಆಗಿರುವಂಥದ್ದು ಕಲ್ಯಾಣ ಕರ್ನಾಟಕದ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ. ರೈತರು ಬೆಳೆದಿರುವಂತ ತೊಗರಿ, ಉದ್ದು, ಹೆಸರು, ಹತ್ತಿ, ಸೋಯಾಬೀನು 50-60% 75-80% ಅಷ್ಟು ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ದುರಂತ ಅಂತ ಹೇಳಿದ್ರೆ ಮತ್ತೊಂದು ಕಡೆ ಮಹಾರಾಷ್ಟ್ರದಿಂದ ಏನು ಜಲಾಶಯಗಳಿಂದ ನೀರಿನ ಹೊರಹರಿವು ಏನಾಗಿದ್ದಾವೆ, ಇದರಿಂದ ನದಿ ತೀರದಲ್ಲಿರ್ತಕ್ಕಂಥ ಬಡವರು ಮನೆಯನ್ನ ಕೂಡ ಕಳೆದುಕೊಂಡಿರುವಂಥದ್ದು. ಹೊಲ ಗದ್ದೆಗಳಂತೂ ಸಂಪೂರ್ಣವಾಗಿ ನೀರಲ್ಲಿ ಮುಳುಗೋಗಿದೆ. ದೇವರುಗಳು ಕೂಡ ನಾನು ನೋಡ್ತಾ ಇದ್ದೇನೆ. ಎಲ್ಲೇ ಹೋದ್ರು ಕೂಡ ರೈತರು ಒಂದೇ ಹೇಳಿರ್ತಕ್ಕಂಥದ್ದು. ನಾನು ಇವತ್ತೇನು ಶಾಪುರಕ್ಕೂ ಬರ್ತಾ ಆನ್ ದ ವೇ ನಾವು ಕೆಲವು ಹೊಲಕ್ಕೆ ಹೋಗಿದ್ವಿ. ದುರಂತ ಏನಪ್ಪಾ ಅಂತ ಹೇಳಿದ್ರೆ ಕೆಲವು ಕಡೆ ರೈತರು ಪಾಪ ಬೇರೆ ಹೊಲಗಳನ್ನ ಲೀಸ್ ಮೇಲೆ ತೆಗೆದುಕೊಂಡಿದ್ದಾರೆ. ಎಕರೆಗೆ 25-30 ಸಾವಿರ ರೂಪಾಯಿಯನ್ನ ಮಾಲೀಕರು ಕೊಟ್ಟು 3 ಎಕರೆ 4 ಎಕರೆ ಹೊಲವನ್ನ ಲೀಸ್ ಮೇಲೆ ತೆಗೆದುಕೊಂಡು ಅಲ್ಲೂ ಕೂಡ ಎಕರೆಗೆ ಇವತ್ತು 30-40 ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ. ಕೆಲವು ಕಡೆ ಹತ್ತಿ ಹಾಕಿದ್ದಾರೆ, ಕೆಲವು ಕಡೆ ತೊಗರಿ ಹಾಕಿದ್ದಾರೆ. ಪರಿಣಾಮ ಏನು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಪರಿಹಾರ ಕೊಟ್ಟರು ಕೂಡ ಅದು ಯಾರು ಜಮೀನ್ದಾರ ಇರ್ತಾರೆ ಅವ್ರಿಗೆ ಹೋಗ್ತದೆ. ಮತ್ತೊಂದು ಕಡೆ ಒಟ್ಟಾರೆಯಾಗಿ ಇವತ್ತು ಯಾದಗಿರಿ ಜಿಲ್ಲೆನಲ್ಲಿ ಇವತ್ತು ಲಕ್ಷಾಂತರ ಹೆಕ್ಟೇರ್ ಇವತ್ತು ಸಂಪೂರ್ಣವಾಗಿ ಅಂದ್ರೆ ಏನೂ ಉಳ್ಕೊಂಡಿಲ್ಲ ಇವತ್ತು ರೈತರ ಪರಿಸ್ಥಿತಿ. ಹಾಗಾಗಿ ನಾನು ಬೆಳಗ್ಗೆ ಗುಲ್ಬರ್ಗದಲ್ಲೂ ಕೂಡ ಮಾತನಾಡ್ತಾ ನಾನು ಹೇಳ್ತಾ ಇದ್ದೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ 2-3 ಮನವಿಯನ್ನ ನಾನು ಮಾಡಿದ್ದೇನೆ. ತಾವು ಗುಲ್ಬರ್ಗ ಬಂದು ವೈಮಾನಿಕ ಸಮೀಕ್ಷೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಅಂತೇಳಿ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರ ಬದಲಾಗಿ ಅವ್ರ ಸಲಹೆನೂ ಕೂಡ ನಾನು ಕೊಟ್ಟಿದ್ದೇವೆ. ನಾನು, ನಮ್ಮ ವಿರೋಧ ಪಕ್ಷದ ನಾಯಕರು ಗೋವಿಂದ ಕಾರಜೋಳ ಅವರು ಕೂಡ ಇದ್ರು, ನಡಳ್ಳಿ ಅವರು ಕೂಡ ಇದ್ರು. ನಾವು ಭಾರತೀಯ ಜನತಾ ಪಾರ್ಟಿ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಕೊಟ್ಟಿರ್ತಕ್ಕಂಥ ಸಲಹೆ ಅಂತ ಹೇಳಿದ್ರೆ ರೈತರು ಕಂಗಾಲಾಗಿರುವಂತ ಇಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಬೇಕು. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಏಕಾಂಗಿ ಆಗಿದ್ರು ಮುಖ್ಯಮಂತ್ರಿಗಳಾಗಿದ್ದಾಗ, ಇನ್ನು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಕೂಡ ಆಗಿರಲಿಲ್ಲ. ಅತಿವೃಷ್ಟಿ ನಿಮಗೆ ಗೊತ್ತಿದೆ, ಇದೇ ಯಾದಗಿರಿ ಜಿಲ್ಲೆ ನನಗೆ ಗೊತ್ತಿರೋ ಪ್ರಕಾರ
ಯಾದಗಿರಿ ಜಿಲ್ಲೆಗೆ 2019 ಕೂಡ ಅತಿವೃಷ್ಟಿ ಆದಾಗ ಫಸ್ಟ್ ಯಾದಗಿರಿ ಜಿಲ್ಲೆಗೆ ಬಂದಿದ್ರು. ಇಲ್ಲಿ ಫಸ್ಟ್ KDP ಮೀಟಿಂಗ್ ಮಾಡಿ ಇಲ್ಲೇ ಸ್ಪಾಟ್ ನಲ್ಲೇ ಒಂದು ಕುಟುಂಬಕ್ಕೆ 10,000 ರೂಪಾಯಿ ಅವಾಗ ಪರಿಹಾರನು ಕೂಡ ಘೋಷಣೆ ಮಾಡಿದ್ರು. ಇಂದೂ ಕೂಡ 2019ರಲ್ಲಿ ಡ್ರೈಲ್ಯಾಂಡ್ ಅಂದ್ರೆ ಒಣ ಭೂಮಿಗೆ NDRF ನಾರ್ಮ್ಸ್ ಪ್ರಕಾರ 6,800 ರೂಪಾಯಿ ಒಂದು ಹೆಕ್ಟೇರ್ಗೆ ಇದ್ರೆ ಅದಕ್ಕೆ ಅಡಿಷನಲ್ ಆಗಿ ಅಂದಿನ ಬಿಜೆಪಿ ಸರ್ಕಾರ 10,000 ರೂಪಾಯಿನ ಕೂಡ ಜೋಡಿಸ್ಕೊಟ್ರು. ಅಂದ್ರೆ ಒಂದು ಹೆಕ್ಟೇರಿಗೆ ಒಣ ಭೂಮಿಯಲ್ಲಿ ಏನ್ ರೈತರು ಉಳುಮೆ ಮಾಡಿದ್ರು, ಬೆಳೆ ನಾಶ ಆಗಿತ್ತು, 16,800 ರೂಪಾಯಿ ಒಂದು ಹೆಕ್ಟೇರಿಗೆ ಕೊಡ್ತಾ ಇದ್ರು. ಇರಿಗೇಟೆಡ್ ಲ್ಯಾಂಡ್ ಇದ್ರೆ NDRF ನಾರ್ಮ್ಸ್ ಪ್ರಕಾರ 18,000 ಇತ್ತು, ಅದಕ್ಕೆ ಜೋಡಿಸಿ 10,000 ರಾಜ್ಯ ಸರ್ಕಾರ ಕೊಡ್ತು, 28,000 ಒಂದು ಹೆಕ್ಟೇರ್ಗೆ ಸಿಗ್ತಾ ಇತ್ತು. ಏನು ಬಡವರು ಮನೆ ಕಳೆದುಕೊಂಡಿದ್ರು. ತತ್ಕ್ಷಣ ಅಂದಿನ ಬಿಜೆಪಿ ಸರ್ಕಾರ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು. ಒಂದು ಕ್ಷಣ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಆಲೋಚನೆ ಮಾಡಲಿಲ್ಲ. ಯಾಕಂದ್ರೆ ರೈತರ ವಿಚಾರ ಬಂದಾಗ, ಬಡವರ ವಿಚಾರದಲ್ಲಿ ಬಂದಾಗ ಒಂದು ಕ್ಷಣವೂ ಕೂಡ ಹಿಂದೆ ಮುಂದೆ ನೋಡ್ಲಿಲ್ಲ. ಆ ರೀತಿ ಒಂದು ಪರಿಹಾರವನ್ನು ಕೊಡುವಂತ ಕೆಲಸ ಅಂದಿನ ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರ ಮಾಡಿರುವಂತದ್ದು. ನಾನು ಅದಕ್ಕೆ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ 2-3 ವಿಚಾರಗಳನ್ನ ನಾನು ತಿಳಿಸೋಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಮೊದಲನೇದು, ಎಕರೆಗೆ ಕನಿಷ್ಠ 25-30 ಸಾವಿರ ರೂಪಾಯಿ ಒಂದು ಎಕರೆಗೆ ಇವತ್ತು ಪರಿಹಾರವನ್ನು ಕೊಡಲೇಬೇಕಾಗ್ತದೆ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕಿಂತ ಮಿಗಿಲಾಗಿ ಆ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಜಿಲ್ಲೆಗಳನ್ನ ಎಲ್ಲಾ ತಾಲೂಕು ಕೂಡ ಭೇಟಿಯನ್ನು ಮಾಡಬೇಕು. ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅಲ್ಲಿ ಅಧಿಕಾರಿಗಳು ಹೋಗಿದ್ದಾರೆ ಅಂತ ಕೈ ಕಟ್ಕೊಂಡು ಕೂರಬಾರ್ದು. ಅವರು ಕೂಡ ಭೇಟಿಯನ್ನು ಕೊಡಬೇಕು. ಜೊತೆಗೆ ಎಲ್ಲಿದ್ದಾರೆ ಕೃಷಿ ಸಚಿವರಿಗೆ, ಕಂದಾಯ ಸಚಿವರಿಗೆ ಇವತ್ತು ಕಲ್ಯಾಣ ಕರ್ನಾಟಕ, ಯಾದಗಿರಿ ಜಿಲ್ಲೆ, ಗುಲ್ಬರ್ಗ, ಬೀದರ್ ಜಿಲ್ಲೆಗಳು ನೆನಪೇ ಆಗ್ತಿಲ್ವ? ಹಾಗಾದ್ರೆ ಇಂಥ ಕ್ಲಿಷ್ಟಕರ ಸಂದರ್ಭದಲ್ಲೂ ಸಹ ಇವತ್ತು ಬಂದು ರೈತರ ಸಮಸ್ಯೆನ ನಾವು ಆಲಿಸೋದಿಲ್ಲ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಜವಾಬ್ದಾರಿಯಿಂದ ನುಣುಚ್ಕೊಂಡಂತೆ ಆಗ್ತದೆ. ಮತ್ತೆ ರೈತರಿಗೆ ಧೈರ್ಯ ಬರ್ತಕ್ಕಂಥದ್ದೇ ಸಚಿವ ಸಂಪುಟದ ಸದಸ್ಯರು ಬಂದಾಗ. ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಮೊನ್ನೆ ಬೆಂಗಳೂರಿನಲ್ಲಿ ನಾನು, ನಮ್ಮ ವಿಪಕ್ಷ ನಾಯಕರಾಗಿರುವಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೀಗೆ ನಮ್ಮ ಬಿಜೆಪಿ ಆಫೀಸ್ ಜಗನ್ನಾಥ್ ಭವನದಲ್ಲಿ ಹಾಗೆ ಚರ್ಚೆ ಮಾಡ್ತಾ ಕೂತಿದ್ವಿ. ಆಗ ದೃಶ್ಯ ಮಾಧ್ಯಮಗಳಲ್ಲಿ ಯಾದಗಿರಿ ಜಿಲ್ಲೆ, ಗುಲ್ಬರ್ಗ, ಬೀದರ್ ಜಿಲ್ಲೆ, ಕಲ್ಯಾಣ ಕರ್ನಾಟಕದಲ್ಲಿ ಕಳೆದ 2 ತಿಂಗಳುಗಳಿಂದ ಆಗಿರುವಂತಹ ಭಾರಿ ಮಳೆಯ ಪರಿಣಾಮವಾಗಿ, ಅಂದ್ರೆ ವಾಡಿಕೆಗಿಂತ ಹೆಚ್ಚು 60-70% ಮಳೆ ಜಾಸ್ತಿ ಆಗಿರುವಂಥದ್ದು. ಆ ದೃಶ್ಯ ಟಿವಿನಲ್ಲಿ ಬರ್ತಾ ಇದ್ದ ಸುದ್ದಿಯನ್ನು ನೋಡಿ ಏನ್ ಈ ಕಡೆ ಒಂದು ರೀತಿ ರೈತರು ಕಂಗಾಲಾಗಿದ್ದಾರೆ, ಬೆಳೆ ನಾಶ ಆಗಿರುವಂಥದ್ದು ಇವೆಲ್ಲ ನೋಡ್ತಿದ್ದಂಗೆ ನಾನು, ನಮ್ಮ ನಾಯಕರು ಎಲ್ಲರೂ ಕೂತು ಚರ್ಚೆ ಮಾಡಿ, ಇಲ್ಲ ತತ್ಕ್ಷಣ ನಾವು ಅಲ್ಲಿಗೆ ಧಾವಿಸ್ಬೇಕಾಗ್ತದೆ. ರೈತರ ಸಮಸ್ಯೆಗಳನ್ನ ನಾವು ಕಣ್ಣಾರೆ ನೋಡ್ಬೇಕು, ಆಲಿಸ್ಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ನಿನ್ನೆ ಬೀದರ್ ಜಿಲ್ಲೆನಲ್ಲಿ ಬೀದರ್, ಬಾಲ್ಕಿ, ಔರಾದ್, ಹುಮ್ನಾಬಾದ್, ಅದೇ ರೀತಿ ಅಫ್ಜಲ್ಪುರ ಆ ತಾಲೂಕು ಕೂಡ ಭೇಟಿಯನ್ನು ಕೊಟ್ಟು ಇವತ್ತು ಬೆಳಗ್ಗೆ ಚಿತ್ತಾಪುರ, ಜೇವರ್ಗೆ ಮುಗಿಸ್ಕೊಂಡು ಶಾಪುರಕ್ಕೆ ಇವತ್ತು ನಾವು ಬಂದಿದ್ದೇವೆ. ಕಳೆದ 2 ತಿಂಗಳುಗಳಿಂದ ಆಗಿರುವಂತಹ ವಿಪರೀತ ಮಳೆಯ ಸಾಕಷ್ಟು ಅನಾಹುತಗಳನ್ನು ಇವತ್ತು ಸೃಷ್ಟಿ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಅತಿ ಹೆಚ್ಚು ಹಾನಿ ಆಗಿರುವಂಥದ್ದು ಕಲ್ಯಾಣ ಕರ್ನಾಟಕದ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ. ರೈತರು ಬೆಳೆದಿರುವಂತ ತೊಗರಿ, ಉದ್ದು, ಹೆಸರು, ಹತ್ತಿ, ಸೋಯಾಬೀನು 50-60 75-80% ಅಷ್ಟು
ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ದುರಂತ ಅಂತ ಹೇಳಿದ್ರೆ ಮತ್ತೊಂದು ಕಡೆ ಮಹಾರಾಷ್ಟ್ರದಿಂದ ಏನು ಜಲಾಶಯಗಳಿಂದ ನೀರಿನ ಹೊರಹರಿವು ಏನಾಗಿದ್ದಾವೆ, ಇದರಿಂದ ನದಿ ತೀರದಲ್ಲಿರ್ತಕ್ಕಂಥ ಬಡವರು ಮನೆಯನ್ನ ಕೂಡ ಕಳೆದುಕೊಂಡಿರುವಂತದ್ದು. ಹೊಲ ಗದ್ದೆಗಳಂತೂ ಸಂಪೂರ್ಣವಾಗಿ ನೀರಲ್ಲಿ ಮುಳುಗೋಗಿದೆ. ದೇವರುಗಳು ಕೂಡ ನಾನು ನೋಡ್ತಾ ಇದ್ದೇನೆ. ಎಲ್ಲೇ ಹೋದ್ರು ಕೂಡ ರೈತರು ಒಂದೇ ಹೇಳಿರ್ತಕ್ಕಂಥದ್ದು. ನಾನು ಇವತ್ತೇನು ಶಾಪುರಕ್ಕೂ ಬರ್ತಾ ಆನ್ ದ ವೇ ನಾವು ಕೆಲವು ಹೊಲಕ್ಕೆ ಹೋಗಿದ್ವಿ. ದುರಂತ ಏನಪ್ಪಾ ಅಂತ ಹೇಳಿದ್ರೆ, ಕೆಲವು ಕಡೆ ರೈತರು ಪಾಪ ಬೇರೆ ಹೊಲಗಳನ್ನ ಲೀಸ್ ಮೇಲೆ ತೆಗೆದುಕೊಂಡಿದ್ದಾರೆ. ಎಕರೆಗೆ 25-30 ಸಾವಿರ ರೂಪಾಯಿಯನ್ನ ಮಾಲೀಕರು ಕೊಟ್ಟು 3 ಎಕರೆ 4 ಎಕರೆ ಹೊಲವನ್ನ ಲೀಸ್ ಮೇಲೆ ತೆಗೆದುಕೊಂಡು ಅಲ್ಲೂ ಕೂಡ ಎಕರೆಗೆ ಇವತ್ತು 30-40 ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ. ಕೆಲವು ಕಡೆ ಹತ್ತಿ ಹಾಕಿದ್ದಾರೆ, ಕೆಲವು ಕಡೆ ತೊಗರಿ ಹಾಕಿದ್ದಾರೆ. ಪರಿಣಾಮ ಏನು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಪರಿಹಾರ ಕೊಟ್ಟರು ಕೂಡ ಅದು ಯಾರು ಜಮೀನ್ದಾರ ಇರ್ತಾರೆ ಅವ್ರಿಗೆ ಹೋಗ್ತದೆ. ಮತ್ತೊಂದು ಕಡೆ ಒಟ್ಟಾರೆಯಾಗಿ ಇವತ್ತು ಯಾದಗಿರಿ ಜಿಲ್ಲೆನಲ್ಲಿ ಇವತ್ತು ಲಕ್ಷಾಂತರ ಹೆಕ್ಟೇರ್ ಇವತ್ತು ಸಂಪೂರ್ಣವಾಗಿ ಅಂದ್ರೆ ಏನೂ ಉಳ್ಕೊಂಡಿಲ್ಲ ಇವತ್ತು ರೈತರ ಪರಿಸ್ಥಿತಿ. ಹಾಗಾಗಿ ನಾನು ಬೆಳಗ್ಗೆ ಗುಲ್ಬರ್ಗದಲ್ಲೂ ಕೂಡ ಮಾತನಾಡ್ತಾ ನಾನು ಹೇಳ್ತಾ ಇದ್ದೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ 2-3 ಮನವಿಯನ್ನ ನಾನು ಮಾಡಿದ್ದೇನೆ. ತಾವು ಗುಲ್ಬರ್ಗ ಬಂದು ವೈಮಾನಿಕ ಸಮೀಕ್ಷೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಅಂತೇಳಿ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರ ಬದಲಾಗಿ ಅವ್ರ ಸಲಹೆನೂ ಕೂಡ ನಾನು ಕೊಟ್ಟಿದ್ದೇವೆ. ನಾನು, ನಮ್ಮ ವಿರೋಧ ಪಕ್ಷದ ನಾಯಕರು ಗೋವಿಂದ ಕಾರಜೋಳ ಅವರು ಕೂಡ ಇದ್ರು, ನಡಳ್ಳಿ ಅವರು ಕೂಡ ಇದ್ರು. ನಾವು ಭಾರತೀಯ ಜನತಾ ಪಾರ್ಟಿ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಕೊಟ್ಟಿರ್ತಕ್ಕಂಥ ಸಲಹೆ ಅಂತ ಹೇಳಿದ್ರೆ, ರೈತರು ಕಂಗಾಲಾಗಿರುವಂತ ಇಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಬೇಕು. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಏಕಾಂಗಿ ಆಗಿದ್ರು ಮುಖ್ಯಮಂತ್ರಿಗಳಾಗಿದ್ದಾಗ, ಇನ್ನು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಕೂಡ ಆಗಿರಲಿಲ್ಲ. ಅತಿವೃಷ್ಟಿ ನಿಮಗೆ ಗೊತ್ತಿದೆ, ಇದೇ ಯಾದಗಿರಿ ಜಿಲ್ಲೆ, ನನಗೆ ಗೊತ್ತಿರೋ ಪ್ರಕಾರ ಯಾದಗಿರಿ ಜಿಲ್ಲೆಗೆ 2019 ಕೂಡ ಅತಿವೃಷ್ಟಿ ಆದಾಗ ಫಸ್ಟ್ ಯಾದಗಿರಿ ಜಿಲ್ಲೆಗೆ ಬಂದಿದ್ರು. ಇಲ್ಲಿ ಫಸ್ಟ್ KDP ಮೀಟಿಂಗ್ ಮಾಡಿ ಇಲ್ಲೇ ಸ್ಪಾಟ್ ನಲ್ಲೇ ಒಂದು ಕುಟುಂಬಕ್ಕೆ 10,000 ರೂಪಾಯಿ ಅವಾಗ ಪರಿಹಾರನು ಕೂಡ ಘೋಷಣೆ ಮಾಡಿದ್ರು. ಹಿಂದೂ ಕೂಡ 2019ರಲ್ಲಿ ಡ್ರೈಲ್ಯಾಂಡ್ ಅಂದ್ರೆ ಒಣ ಭೂಮಿಗೆ NDRF ನಾರ್ಮ್ಸ್ ಪ್ರಕಾರ 6,800 ರೂಪಾಯಿ ಒಂದು ಹೆಕ್ಟೇರ್ಗೆ ಇದ್ರೆ, ಅದಕ್ಕೆ ಅಡಿಷನಲ್ ಆಗಿ ಅಂದಿನ ಬಿಜೆಪಿ ಸರ್ಕಾರ 10,000 ರೂಪಾಯಿನ ಕೂಡ ಜೋಡಿಸ್ಕೊಟ್ರು. ಅಂದ್ರೆ ಒಂದು ಹೆಕ್ಟೇರಿಗೆ ಒಣ ಭೂಮಿಯಲ್ಲಿ ಏನ್ ರೈತರು ಉಳುಮೆ ಮಾಡಿದ್ರು, ಬೆಳೆ ನಾಶ ಆಗಿತ್ತು, 16,800 ರೂಪಾಯಿ ಒಂದು ಹೆಕ್ಟೇರಿಗೆ ಕೊಡ್ತಾ ಇದ್ರು. ಇರಿಗೇಟೆಡ್ ಲ್ಯಾಂಡ್ ಇದ್ರೆ NDRF ನಾರ್ಮ್ಸ್ ಪ್ರಕಾರ 18,000 ಇತ್ತು, ಅದಕ್ಕೆ ಜೋಡಿಸಿ 10,000 ರಾಜ್ಯ ಸರ್ಕಾರ ಕೊಡ್ತು, 28,000 ಒಂದು ಹೆಕ್ಟೇರ್ಗೆ ಸಿಗ್ತಾ ಇತ್ತು. ಏನು ಬಡವರು ಮನೆ ಕಳೆದುಕೊಂಡಿದ್ರು. ತತ್ಕ್ಷಣ ಅಂದಿನ ಬಿಜೆಪಿ ಸರ್ಕಾರ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು. ಒಂದು ಕ್ಷಣ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಆಲೋಚನೆ ಮಾಡಲಿಲ್ಲ. ಯಾಕಂದ್ರೆ ರೈತರ ವಿಚಾರ ಬಂದಾಗ, ಬಡವರ ವಿಚಾರದಲ್ಲಿ ಬಂದಾಗ ಒಂದು ಕ್ಷಣವೂ ಕೂಡ ಹಿಂದೆ ಮುಂದೆ ನೋಡ್ಲಿಲ್ಲ. ಆ ರೀತಿ ಒಂದು ಪರಿಹಾರವನ್ನು ಕೊಡುವಂತ ಕೆಲಸ ಅಂದಿನ ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರ ಮಾಡಿರುವಂತದ್ದು. ನಾನು ಅದಕ್ಕೆ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ 2-3 ವಿಚಾರಗಳನ್ನ ನಾನು ತಿಳಿಸೋಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಮೊದಲನೇದು, ಎಕರೆಗೆ ಕನಿಷ್ಠ 25-30 ಸಾವಿರ ರೂಪಾಯಿ ಒಂದು ಎಕರೆಗೆ ಇವತ್ತು ಪರಿಹಾರವನ್ನು ಕೊಡಲೇಬೇಕಾಗ್ತದೆ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕಿಂತ ಮಿಗಿಲಾಗಿ ಆ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಜಿಲ್ಲೆಗಳನ್ನ ಎಲ್ಲಾ ತಾಲೂಕು ಕೂಡ ಭೇಟಿಯನ್ನು ಮಾಡಬೇಕು. ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅಲ್ಲಿ ಅಧಿಕಾರಿಗಳು ಹೋಗಿದ್ದಾರೆ ಅಂತ ಕೈ ಕಟ್ಕೊಂಡು ಕೂರಬಾರ್ದು. ಅವರು ಕೂಡ ಭೇಟಿಯನ್ನು ಕೊಡಬೇಕು. ಜೊತೆಗೆ ಎಲ್ಲಿದ್ದಾರೆ ಕೃಷಿ ಸಚಿವರಿಗೆ, ಕಂದಾಯ ಸಚಿವರಿಗೆ ಇವತ್ತು ಕಲ್ಯಾಣ ಕರ್ನಾಟಕ, ಯಾದಗಿರಿ ಜಿಲ್ಲೆ, ಗುಲ್ಬರ್ಗ, ಬೀದರ್ ಜಿಲ್ಲೆಗಳು ನೆನಪೇ ಆಗ್ತಿಲ್ವ? ಹಾಗಾದ್ರೆ ಇಂಥ ಕ್ಲಿಷ್ಟಕರ ಸಂದರ್ಭದಲ್ಲೂ ಸಹ
ಇವತ್ತು ಬಂದು ರೈತರ ಸಮಸ್ಯೆನ ನಾವು ಆಲಿಸೋದಿಲ್ಲ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಜವಾಬ್ದಾರಿಯಿಂದ ನುಣುಚ್ಕೊಂಡಂತೆ ಆಗ್ತದೆ. ಮತ್ತೆ ರೈತರಿಗೆ ಧೈರ್ಯ ಬರ್ತಕ್ಕಂಥದ್ದೇ ಸಚಿವ ಸಂಪುಟದ ಸದಸ್ಯರು ಬಂದಾಗ.